ತಾಲೂಕು ಜಡಗೇನಹಳ್ಳಿ ಹೋಬಳಿ ಎಂ ಹೊಸಳ್ಳಿ ಮುಗ್ಬಾಳ ಹೊಸಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 56P8ರಲ್ಲಿ 4 ಎಕರೆ ಬಸಯ್ಯ ಅನ್ನೋವ್ರಿಗೆ ಮಂಜೂರಿ ಆಗಿರುತ್ತೆ. ಬಸಯ್ಯ ಕುಟುಂಬದವ್ರಿಗೆ ಮಂಜೂರಿ ಆಗಿರೋದನ್ನು 10 ವರ್ಷ ಯಾರಿಗೂ ಪರಬರೆ ಮಾಡಬಾರ್ದು ಅಂತಿದ್ರೂ ಸಹ ಕಾನೂನು ಉಲ್ಲಂಘನೆ ಒಳಗಡೆ 1 ವರ್ಷದಲ್ಲೇ ಡಿಟೋ ಗ್ರಾಮದಲ್ಲಿರುವಂಥ ಬೇಟೆಯ ಕುಟುಂಬವರಿಗೆ ಕ್ರಯ ಪ್ರಕರಣವಾಗಿರುತ್ತೆ ಅಂತ ಅದು ಈ ಹಿಂದೆನೇ ದಾಖಲೆನೂ ಆಗಿದ್ದು ಪ್ರಕರಣದಲ್ಲಿ ಇದು ಕಾನೂನು ಉಲ್ಲಂಘನೆ ಆಗಿದೆ ಎಂದು ಸಹ ತೀರ್ಪಾಗಿರುತ್ತೆ. ಹಾಗೂ ಹೈಕೋರ್ಟಲ್ಲೂ ದಾವೆ ಹೂಡ್ತಾ ಇರುವಾಗ ಮತ್ತು ಹೈಕೋರ್ಟ್ ಪ್ರಕರಣ ಆಗಿ ಮತ್ತು PTCL ACLೂ ಸಹ ಈಗ PTCLಲ್ಲಿ ರನ್ನಿಂಗ್ ಇದೆ ಈ ಪ್ರಕರಣ. ಸರ್ವೆ ನಂಬರ್ 56P8 ಈಗ ಹೊಸ ನಂಬರ್ 76/1 76/2 4 ಎಕರೆ ಜಾಗ. ಈ 4 ಎಕರೆ ಜಾಗವನ್ನು ಇವರು ಬಸಯ್ಯ ಕುಟುಂಬದವರೆಲ್ಲ ಅನಕ್ಷರಸ್ಥರು, ಯಾರಿಗೂ ಅಕ್ಷರಜ್ಞಾನ ಮತ್ತು ಬುದ್ಧಿ ಏನು ಅಷ್ಟೊಂದು ಇದು ಇರೋದಿಲ್ಲ ಲ್ಯಾಂಡ್ ಪರ್ಪಸ್ ಆಗಿ. ಹಾಗಾಗಿ ಇವ್ರನ್ನ ಮೋಸ ಮಾಡಿ ದುಡ್ಡು ಹೊಡೆಯುವಂಥ ವಿಚಾರವಾಗಿ ಇವ್ರಿಗೆ ಗೊತ್ತಿಲ್ದಿರೇ ಇದೇ ಗ್ರಾಮದಲ್ಲಿ ಇರೋವಂಥವ್ರು ಮತ್ತೊಬ್ಬರು ಏನೋ ಇವ್ರಿಗೆ ಅನ್ವಯಿಸದೆ ಅಂತ ಅವರು ಏನೋ ಇವರು ಬಸಯ್ಯ ಕುಟುಂಬದವ್ರು ನಮಗೆ GPA ಮಾಡಿಕೊಟ್ಬಿಟ್ಟಿದ್ದಾರೆ ಮತ್ತು ನಮ್ಗೆ ಅಗ್ರಿಮೆಂಟ್ ಮಾಡಿಕೊಟ್ಬಿಟ್ಟಿದ್ದಾರೆ ಅಂತೇಳಿ ಸುಮಾರಷ್ಟು ಕಡೆ ಏನೋ ಮತ್ತೊಂದಾಗಿ ವಿಚಾರಗಳನ್ನು ಮುಟ್ಟಿಸ್ತಾ ಹಣ ಮಾಡುವ ಸಂಪಾದನೆ ದಾರಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಬಸಯ್ಯ ಕುಟುಂಬದವ್ರು ಯಾವುದೇ ಥರದ ಯಾರಿಗೂ GPA ಅಥವಾ ಅಗ್ರಿಮೆಂಟ್ ಏನೂ ಮಾಡಿರೋದಿಲ್ಲ. ಹಾಗೂ ಈಗ ಭೂಮಾಫಿ ಹೆಚ್ಚಾಗಿ ನಡೆಯುತ್ತಿರೋದ್ರಿಂದ ಹಿಡಿದು ಇದು PTCL ಪ್ರಕರಣದಲ್ಲಿ ಕಾಯ್ದೆಗೆ ಒಳಪಡುವಂಥ ಜಾಗ. ಈ ಜಾಗವನ್ನು AC ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಇವರಲ್ಲಿ PTCL 18/2025 ಪ್ರಕರಣ ದಾಖಲಾಗಿ ಪ್ರಕರಣ ಮುಂದುವರಿಯುತ್ತಿದ್ರೂ ಸಹ ಇಲ್ಲಿ ಡೆವಲಪರ್ಸು ಯಾರು ಸುರೇಶು ಮತ್ತು ರಮೇಶು ಮತ್ತು ಶೇಖರ್ ಅನ್ನೋರು ಡೆವಲಪರ್ಸ್ ಇದನ್ನು ಪರ್ಚೇಸ್ ಮಾಡಿ ಡೆವಲಪ್ ಮಾಡ್ತಾನೆ ಇರ್ತಾರೆ. ಪ್ರಕರಣ ರನ್ನಿಂಗ್ ಇದ್ದರೂ ಸಹ ಡೆವಲಪ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಇಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಸಹ ಇದರಲ್ಲಿ ಶಾಮೀಲಾಗಿರೋದು ಹೆಚ್ಚಾಗಿ ನಮ್ಮ ಕಂಡು ಬರ್ತಾ ಇದೆ. ಹಾಗೂ ಏನು ಈ ಡಿಟೋ ಗ್ರಾಮದಲ್ಲಿ ಏನು ಈ ಜಾಗ 4 ಎಕರೆ 8 ಗುಂಟೆ 4 ಎಕರೆ ಇದೆಯೋ ಇದರಲ್ಲಿ ಮ್ಯುಟೇಷನ್ನು ಬರಬರ ಏನು ಭೂ ಮಂಜೂರಾತಿ ಪ್ರಕಾರ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸೇರಿರ್ತಕ್ಕಂಥ ಸ್ವತ್ತುಗಳು. ಇದನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸೇರಿಲ್ಲ, ಇದು ಮೂಲ PTCL ಕಾಯ್ದೆಗೆ ಒಳಪಡುವುದಿಲ್ಲ ಎಂದು ಮ್ಯುಟೇಷನ್ ಅಂಗೀಕರಿಸಿ ಈ ಥರ ಏನಾದರೂ ದಾಖಲೆಗಳು ಮುಂದುವರಿಸಿ ಏನಾದರೂ ಸಂಬಂಧಪಟ್ಟ ಇಲಾಖೆಯವರು ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ತಾಲೂಕು ಕಚೇರಿ ಹೊಸಕೋಟೆ ಅಲ್ಲಿ 1000 ಜನ ಸೇರಿ ನಮ್ಮ ದಲಿತ ಪರ ಹೋರಾಟ ಸಂಘಟನೆಗಳೆಲ್ಲ ಸೇರಿ ಅಲ್ಲೇ ಹೋರಾಟ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗುತ್ತದೆ. ಹಾಗೂ ಈ ಕುಟುಂಬದಲ್ಲಿ ಯಾರೂ ಸಹ ಯಾರಿಗೂ GPA ಆಗಿರ್ಬೋದು ಅಗ್ರಿಮೆಂಟ್ ಆಗಿರೋದು ಮಾಡಿರೋದಿಲ್ಲ. ಪ್ರಕರಣ ರನ್ನಿಂಗ್ ಇದೆ. ಸಂಬಂಧಪಟ್ಟ ಇಲಾಖೆಯಲ್ಲಿ ಏನು ನ್ಯಾಯಾಲಯ ಆದೇಶ ಕೊಡುತ್ತೋ ಆ ಆದೇಶಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀರಿ. ಹಾಗೂ ಇದನ್ನು ಮೀರಿ ಏನಾದರೂ ಮತ್ತೊಂದು ಸರಿ ಇದನ್ನೇನೇನು ಡೆವಲಪ್ ಮಾಡೋದಾಗಿರ್ಬೋದು ಮತ್ತು ಇವ್ರನ್ನ ತೋರಿಸಿ ಇನ್ನೊಬ್ರು ಏನಾರ ಬೇರೆ ಥರ ವಿಚಾರಗಳನ್ನ ಮಂಡಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡಿದ್ರೆ ತಾತ್ಕಾಲಿಕವಾಗಿ ನಾವು ಏನು ಮಾಡಬೇಕು ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಮೀರಿ ಹೆಚ್ಚಾಗಿ ಮಾಡಬೇಕಾಗುತ್ತೆ ಸಂಬಂಧಪಟ್ಟ ಇಲಾಖೆ ಮುಂದೆ.